ನೋಡಿ, ಒಂದು ಮನಕಲಕುವಂತಹ ಸುದ್ದಿ ಇದೆ. ICUನಲ್ಲಿರ್ತಕ್ಕಂಥ ಮಗುವಿನ ಚಿಕಿತ್ಸೆಗೆ ರಜೆ ಕೊಟ್ಟಿಲ್ಲ ಪೊಲೀಸ್ ಇಲಾಖೆಯಲ್ಲಿ. ಪಾಪ ಅವರು ಗ್ರೂಪಲ್ಲಿ ಹಾಕ್ಕೊಂಡು ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಒಬ್ಬ ಪೇದೆ ಮಗ ICUನಲ್ಲಿದ್ದಾನೆ, ಆದರೆ ರಜೆ ಕೊಡ್ತಾ ಇಲ್ಲ. ಕೊನೆಗೂ ಮಗನನ್ನು ಬದುಕಿ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ ಅಂತಂದ್ಬಿಟ್ಟು ಹೇಳಿದಾರೆ. ಮಗು ಬದುಕುಳಿಲಿಲ್ಲ ಕೊನೆಗೂ. ಪಾಪ ICUನಲ್ಲಿರುವ ಮಗುವಿನ ಚಿಕಿತ್ಸೆಗೆ ರಜೆ ನೀಡದ ಆರೋಪ ಕೇಳಿಬಂದಿದೆ. ಪೊಲೀಸ್ ಸಿಬ್ಬಂದಿ ಗ್ರೂಪ್ನಲ್ಲಿ ಕಾನ್ಸ್ಟೇಬಲ್ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ICUನಲ್ಲಿರುವ ಮಗುವಿನ ಫೋಟೋ ಹಾಕಿ ಅಳಲನ್ನು ತೋಡ್ಕೊಂಡಿದ್ದಾರೆ. ವಿಜಯಪುರ ಜಿಲ್ಲಾ ಪೊಲೀಸ್ ಸಿಬ್ಬಂದಿ ಗ್ರೂಪ್ಗೆ ಈ ಪೋಸ್ಟನ್ನು ಹಾಕಿದ್ದಾರೆ. ಗಾಂಧಿ ಚೌಕ್ ಠಾಣೆ ಪೇದೆ AS ಬಂಡುಗೋಳ ಇವರು ಮೆಸೇಜ್ ಮಾಡಿರೋದು. ಕೊನೆಗೂ ನನ್ನ ಮಗ ಉಳಿಯಲಿಲ್ಲ, ನನ್ನ ಪರಿಸ್ಥಿತಿ ಯಾರಿಗೂ ಬರಬಾರದು ಅಂತ ಮೆಸೇಜ್ ಹಾಕಿದ್ದಾರೆ. ಪೇದೆ ರಜೆ ಕೇಳಿಲ್ಲ ಅಂತ SP ಲಕ್ಷ್ಮಣ ನಿಂಬರಗಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಹಂಗಾಗಕ್ಕೆ ಸಾಧ್ಯ ಇಲ್ಲ. ನನ್ನ ಪ್ರಕಾರ ರಜೆನೇ ಕೇಳದೆ ಗ್ರೂಪಲ್ಲಿ ಯಾರು ಹಾಕೋತಾರ? ಸುಮ್ಮನೆ ಇವರ ತಪ್ಪುಗಳನ್ನು ಮುಚ್ಚೋದಕ್ಕೆ ಲಕ್ಷ್ಮಣ್ ನಿಂಬರ್ಗಿ ಅವರು ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಷ್ಟೇ. ಆದರೆ ರಜೆ ಕೇಳಿದ್ದಾರೆ, ರಜೆ ಕೊಟ್ಟಿಲ್ಲ, ಮಗ ICUನಲ್ಲಿದ್ದ. ಅಲ್ಲ, ಹೀಗೆ ರಜೆ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಆ ಮಗು ಮೃತಪಟ್ಟಿದೆ ಅಂತ ಅರ್ಥ ಅಲ್ಲ. ಬಟ್ ಆದರೂ ಒಂದು ಮಾನವೀಯತೆ ಅನ್ನೋದು ಬೇಕಲ್ಲ. ನಿಜ, ಪೊಲೀಸ್ ಇಲಾಖೆಯಲ್ಲಿ ನಾವು ಕಂಡಂತೆ, ನಾವು ಕೇಳಿದಂತೆ ರಜೆಗಳು ಸಿಗೋದು ಕಷ್ಟ. ರಜೆ ಇರಲಿ, ವಾರದಕ್ಕೊಂದಿನ ವೀಕ್ ಆಫ್ ಸಿಗೋದು ಕಷ್ಟ ಅವ್ರಿಗೆ. ಅಂಥದ್ರಲ್ಲಿ ಮಗನಿಗೆ ಹುಷಾರಿಲ್ಲ, ರಜೆ ಕೊಡಿ ಅಂತ ಕೇಳಿದ್ದಾರೆ, ರಜೆ ಕೊಟ್ಟಿಲ್ಲ. ಪಾಪ ಕೊನೆಗೂ ಆ ಮಗು ಬದುಕುಳಿಲಿಲ್ಲ. ಏನಾಗಿತ್ತೋ ಏನು ಕಥೆನೋ, ಪಾಪ ಅನಾರೋಗ್ಯದಿಂದ ಆ ಮಗುನ ICUನಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ನಿಜ, ಇಂಥ ಸಂದರ್ಭಗಳಲ್ಲಿ ತಂದೆ ತಾಯಿ ಜೊತೆಯಲ್ಲಿ ಇರಬೇಕು, ಆಗಿಲ್ಲ. ಹಾಗಾಗಿ ಈ ರೀತಿ ಹೇಳ್ಕೊಂಡಿದ್ದಾರೆ ಪಾಪ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪುರುಷೋತ್ತಮ್ ಅವರಿಂದ ಪಡೆಯೋಣ. ಪುರುಷೋತ್ತಮ್, ಆ ಪೇದೆ ಹೇಳ್ತಾರೆ ನನಗೆ ರಜೆ ಸಿಗಲಿಲ್ಲ ಅಂತ, SP ಲಕ್ಷ್ಮಣ್ ನಿಂಬರ್ಗೆ ಹೇಳ್ತಾರೆ ರಜೆನೇ ಕೇಳಿಲ್ಲ ಅಂತ. ಸತ್ಯಾಂಶ ಏನು? ಇಷ್ಟಕ್ಕೂ ಆ ಮಗು ಏನಾಗಿತ್ತು? ಯಾವಾಗ ನಡೆದ ಇನ್ಸಿಡೆಂಟು? ಏನಿದೆ ಡೀಟೇಲ್ಸ್? ಅರವಿಂದ್, ಏನಂತಂದ್ರೆ ಮೊದಲನೇದಾಗಿ ಬರೀ ಪೋಸ್ಟ್ ನೋಡಿದ್ರೆ ಸಾಕು ದುಃಖ ಆಗುತ್ತೆ. ಯಾಕಂತಂದ್ರೆ ಈ ರೀತಿ ಘಟನೆಗಳು ನಡಿಬಾರ್ದು, ಯಾರು ಕೂಡ ಇಂಥ ಒಂದು ಪರಿಸ್ಥಿತಿ ಕೂಡ ಎದುರಾಗಬಾರ್ದು ಅನ್ನೋದು ಅನ್ಸುತ್ತೆ. ಯಾಕಂತಂದ್ರೆ ಈ ರೀತಿ ಕಾಮನ್ ಆಗಿನೇ ಏನು ಅಂತಂದ್ರೆ ಪೊಲೀಸ್ ಇಲಾಖೆಯಲ್ಲಿ ರಜೆಗಳು ಸಿಗಲ್ಲ, ಜೊತೆಗೆ ಏನು ಅಂತಂದ್ರೆ ಅವ್ರಿಗೆ ಯಾವುದೇ ರೀತಿಯ ವೀಕ್ ಆಫ್ಗಳು ಇರಲ್ಲ. ಈ ರೀತಿ ಕಷ್ಟಗಳು ಇದಾವೆ. ಆ ಮಧ್ಯೆ ಒಂದು ಪ್ರೆಷರ್ ಮಧ್ಯೆ ಏನು ಅಂತಂದ್ರೆ ಕೆಲಸನ ಪೊಲೀಸರು ನಿರ್ವಹಿಸ್ತಾ ಇರ್ತಾರೆ. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಏನು ಕಳೆದ 3-4 ದಿನಗಳ ಹಿಂದಿಂದ ಏನು ಅಂತಂದ್ರೆ ನವಜಾತ ಶಿಶು ಅಂದ್ರೆ ಏನು ಹೊಸದಾಗಿ ಜನಿಸಿತ್ತು, ಆ ಜನಿಸಿದ ಮಗುಗೆ ಏನು ಈ ಒಂದು ಚಿಕಿತ್ಸೆ ನೀಡಲಾಗಿತ್ತು. ಅನಾರೋಗ್ಯ ಕಾರಣಕ್ಕಾಗಿ ICUನಲ್ಲಿ ಕೂಡ ಚಿಕಿತ್ಸೆ ನೀಡಲಾಗ್ತಾ ಇತ್ತು. ಈ ಒಂದು ICU ಇದ್ದಂತ ಮಗುನ ನೋಡ್ಲಿಕ್ಕೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಅನ್ನೋದು ಒಂದು ಕಾರಣಕ್ಕೆ AS ಬಂಡುಗೋಳು ಅನ್ನೋ ಒಬ್ಬ ಕಾನ್ಸ್ಟೇಬಲ್ ಇದ್ದಾರೆ, ಅವರು ಒಂದು ಈ ಪೋಸ್ಟ್ ನ ಹಾಕಿದ್ದಾರೆ. ಇನ್ನು ಅವ್ರು ಹೇಳೋ ಪ್ರಕಾರ ಏನು ಅಂತಂದ್ರೆ ರಜೆ ಸಿಗ್ಲಿಲ್ಲ, 2 ದಿನ ರಜೆ ಸಿಕ್ಕಿದ್ರೆ ನಾನು ಹೋಗಿ ನೋಡ್ಬೋದಿತ್ತು ಮಗುನ ಅನ್ನೋದು ಕೂಡ ಒಂದು ಅಳಲಾಗಿದೆ ಅಂತ ಹೇಳ್ಬೋದು ಅವ್ರದ್ದು. ಈ ನಿಟ್ಟಲ್ಲಿ ಏನು ಜಿಲ್ಲಾ ಪೊಲೀಸ್ ಇಲಾಖೆ ಒಂದು ಗ್ರೂಪ್ ಬರ್ತದೆ, ಆ ಗ್ರೂಪ್ ನಲ್ಲಿ ಅವರು ಒಂದು ಪೋಸ್ಟ್ ಮಾಡಿದ್ದಾರೆ, ನನಗೆ ರಜೆ ಸಿಗ್ಲಿಲ್ಲ, ಈ ರೀತಿ ಪರಿಸ್ಥಿತಿ ಬೇರೆ ಯಾರಿಗೂ ಕೂಡ ಬರೋದು ಬೇಡ ಅನ್ನೋ ಒಂದು ದುಃಖನ ಅಲ್ಲಿ ತೋಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಈ ನಿಟ್ಟಲ್ಲಿ ನೋಡೋದಾದ್ರೆ ಸದ್ಯಕ್ಕೆ ಏನು ಅಂತಂದ್ರೆ SP ಅವರು ಕೂಡ ಸ್ಪಷ್ಟನೆ ನೀಡಿದ್ದಾರೆ. ಅವ್ರು ಯಾವುದೇ ರೀತಿಯ ರಜೆ ಮೌಖಿಕವಾಗ್ಲಿ ಅಥವಾ ಲಿಖಿತವಾಗಿ ಯಾವುದೇ ರಜೆನ ಕೇಳಿಲ್ಲ ಅಂತ ಸ್ಪಷ್ಟನೆ ನೀಡಿದ್ದಾರೆ. ಆದ್ರೂ ಕೂಡ ಏನು ಅಂತಂದ್ರೆ ಪೊಲೀಸ್ ಇಲಾಖೆ ಈ ರೀತಿ ರಜೆಗಳನ್ನ ಕೊಡೋದು ಕಡಿಮೆನೆ ಅಂತ ಹೇಳ್ಬೋದು. ಈ ನಿಟ್ಟಲ್ಲಿ ನೋಡೋದಾದ್ರೆ ರಜೆ ಒಂದು ಸಿಗ್ಲಾರ್ದಕ್ಕೆ ಒಂದು ದುಃಖಕ್ಕೊಳಗೇನೆ ಈ ರೀತಿ ಪೋಸ್ಟ್ ಮಾಡಿದ್ರು ಸ್ಪಷ್ಟ ಆಗ್ತಾ ಇದೆ. ರೈಟ್, ಥ್ಯಾಂಕ್ ಯು ಪುರುಷೋತ್ತಮ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಏನಾಗಿದೆ ಅಂತಕ್ಕಂಥದ್ದು ಎಕ್ಸಾಕ್ಟಾಗಿ ಗೊತ್ತಿಲ್ಲ, ಬಟ್ ಪೊಲೀಸ್ ಇಲಾಖೆಯಲ್ಲಿ ರಜೆ ಸಿಗಲ್ಲ ಅನ್ನೋದು ನನಗೆ ಗೊತ್ತು. ತುಂಬ ಕಷ್ಟ ಇದೆ ಅವರಿಗೆ. ಆ ಮಗುವಿನ ಸೀರಿಯಸ್ನೆಸ್ ಗೊತ್ತಾಗಲಿಲ್ವಾ ಏನು ಅಂತ ಇಲ್ಲ. ಬಟ್ ಈ ಥರ ಸ್ಥಿತಿ ಇನ್ಯಾರಿಗೂ ಬರಬಾರ್ದು. ಸ್ವಲ್ಪ ಮಾನವೀಯತೆ ದೃಷ್ಟಿಯಿಂದನೂ ನೋಡಬೇಕು. ಪೊಲೀಸರು ಮನುಷ್ಯರೇ ತಾನೇ, ಅವರೇನು ಅನ್ಯಗ್ರಹ ಜೀವಿಗಳಲ್ವಲ್ಲ. ಹಾಗಾಗಿ ಅವ್ರಿಗೂ ಸಂಸಾರ ಅಂತ ಇರುತ್ತೆ, ಹೆಂಡತಿ ಮಕ್ಕಳು ಇರ್ತಾರೆ, ತಂದೆ ತಾಯಿ ವಯೋವೃದ್ಧರು ಇರ್ತಾರೆ. ಈ ರೀತಿ ಯಾವಾಗಲಾದರೂ ಒಂದು ಸರ್ತಿ ಹಾಸ್ಪಿಟಲೈಸ್ ಆದಾಗ ರಜೆ ಕೊಟ್ಟು ಮಾನವೀಯತೆಯನ್ನು ತೋರಿಸ್ಬೇಕು. ಅಥವಾ ಇವರು ತುಂಬ ಫೋರ್ಸ್ ಮಾಡಿಲ್ವಾ ಏನು ಅಂತ ಗೊತ್ತಿಲ್ಲ.